ಸುಗುಣಕ್ಕ ನೀನು ಸೈನ್ ಆಗ್ತೀಯಾ ಇಲ್ವೇ? ಹಾಕೋವರೆಗೂ ನಾನು ಹೋಗೋದಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ 2 ಎಕರೆ ಕೊಡ್ತೀನಿ ಅಂತ ಹೇಳಿ ಮೂವರೆಗೂ 2 ಎಕರೆ ಹೊಲ ಕೊಡ್ತೀನಿ ಕಣೆ. ಕೊಡಪ್ಪ ಕೊಡು, ಯಾರು ಬೇಡ ಅಂತಂದ್ರು. ನೀನು ಹೆಂಡ್ತಿ ಬರಲಿ ಹೇಳ, ನೀನು 2 ಎಕರೆನೇ ಕೊಡು, ನಾನು ಸ್ವೀಕರಿಸ್ತೀನಿ. ನೀನು ಹೆಂಡ್ತಿ ಬಂದು ನಾನು ಕೇಳಬೇಕು. ನೀನು ಹೆಂಡ್ತಿ ಬಂದು ನಾನು ಕೇಳಿದ್ರೆ ನಾನು ಅವಾಗ ಆಗ್ತೀನಿ. ಅವಳು ಬಂದು ಕೇಳಲಿ ನನ್ನ. ಅಕ್ಕ ಅವಳು ಏನಕ್ಕೆ? ಇವಾಗ ನಾವು ತಾನೇ, ನಾವು 4 ಜನ ಮಕ್ಕಳಿದ್ರೆ ಸಾಕು, ನಮ್ಮಮ್ಮಯ್ಯ ನಾವಿದ್ರೆ ಸಾಕಣೆ. ಅಕ್ಕ ಇರು ಬರ್ತಾರಂತೆ, 2 ಎಕರೆ ಕೊಡ್ತೀನಿ. 2 ಎಕರೆ ಕೊಟ್ಟರೆ ಅತ್ಲಾಗೆ ನಿಮಗೆ 6 ಎಕರೆ ಆಗುತ್ತೆ, ಇನ್ನು 6 ಎಕರೆ ನನಗೆ ಉಳ್ಕೊಂಬತ್ತೆ. ನೀನೇ ಬುದ್ಧಿವಂತ. ಬಾರಿ ಕಳ್ ನನ್ನ ಮಗ ನೀನು. ಅದು ಹೆಂಗನೋ 2 ಎಕರೆ ಕೊಡ್ತೀಯ? ಅದಂಗೆ ನೀನಿಗೆ 6 ಎಕರೆ 3 ಎಕರೆ ಭಾಗ ಮಾಡು. 3 ಎಕರೆ ಭಾಗ ಮಾಡು. ಅಕ್ಕ ಅಮ್ಮಗೆ ಜೀವನಾಂಶಕ್ಕೆ ತೆಗಿಬೇಕಲ್ಲೇ, ಅಮ್ಮಗೂ ತೆಗೆದು ಅಮ್ಮನ ಯಾರು ನೋಡ್ಕೊಂತಾರೆ? ಮತ್ತೆ ನಾನು ತಾಯಿ ನೋಡ್ಕೊಂಬೋದು. ಅದಕ್ಕಾಗಿನ ಋತು ಮೇಲೆ ಸರಿಯಾಗಿ ಗಲಾಟೆ ಮಾಡಿ ಬಂದಿದ್ದೀನಿ. ಋತುಗೆ ಹೇಳ್ಬಿಟ್ಟು ಸರಿಯಾಗಿ ಇವಾಗ ಅವ್ರ ಮನೆಗೆ ಕಾಲಿಕ್ಕಲ್ಲ. ಯಾಕ ಅವರು ಎಷ್ಟು ನನಗೆ ಅವಮಾನ ಮಾಡಿದಾರೆ ಗೊತ್ತಾ? ಕೊಟ್ಟು ಅದನ್ನು ಹೀಯಾಳಿಸ್ತಾರೆ. ನಾವು ಕೊಟ್ವಿ ಮಾಡಿವಿ, ನಾವು ನೋಡ್ಕೊಂಡ್ವಿ ಅಂತ ಹೇಳಿ ನನ್ನ ತುಂಬ ಹೀಯಾಳಿಸ್ತಾ ಇದ್ದಾರೆ. ಅದಕ್ಕೆ ಅವ್ರ ಮನೆಯಕ್ಕೆ ನನ್ನ ಕಾಲಿಕ್ಕಲ್ಲ ಕಣೆ ಅಕ್ಕ. ನನ್ನ ಕಾಲಿಕ್ಕಲ್ಲ, ಅವ್ರ ಮನೆಯಕ್ಕೆ ಹೋಗಲ್ಲ ನಾನು. ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ ನನಗೆ ಅವ್ರ ಚಿಕ್ಕಪ್ಪ. ಅವ್ನು ಭಾರಿ ನನ್ನ ಮಗ ಅವನು. ಅಕ್ಕ ಇಲ್ಲಿ ನೋಡಿ, ಇಲ್ಲಿ ಅವ್ರ ಬುದ್ಧಿ ಗೊತ್ತಾಗೈತೆ ನನಗೆ. ಕೊಡ್ತಾರೆ, ಅವ್ರಿದ್ದು ಬೇಡ ಅಂತ ಗೊತ್ತಾಯ್ತು. ನಾನು ನಿನ್ನ ಬಿಟ್ಟು ಕೊಟ್ಟಿದ್ಕೆ ತಾನೇ ನಿನ್ನ ಇಷ್ಟೊಂದು ಸದ್ರ ತಗೊಂಡಿದ್ದು ಕಣೋ. ನಮ್ಮ ತಗಿತ್ತು ಸೊಡ್ಲ ಬೀಗಿ. ನೀನೊಬ್ಬ ಸರಿಯಾಗಿದ್ದಿದೆ, ಹೆಂಡ್ತಿನ ಹೆಂಗೆ ಇಕ್ಕಬೇಕು ಹಂಗೆ ಇಕ್ಕಬೇಕು. ಇವತ್ತು ನಾನು ಲೂಚ್ ಕೊಟ್ರೆ ಹಿಂಗೆ ಆಗೋದು ಮತ್ತೆ. ನೋಡೋಳು ಬಂದು ಕೇಳಲಿಲ್ಲ, ಏನಿಲ್ಲ ನನಗೆ. ಅವಳಿಂದನೂ ಬಂದು ನಾನು ಕೇಳಿದ್ಲೇನು ಇನ್ನೇಂತಿ? ನೀನು ಏನು ಮಾಡ್ತೀಯ ಗೊತ್ತಿಲ್ಲ. ನಾನು ಇಲ್ಲಿ ನೋಡಿ, ಇವಾಗ ನಾನು ಋತುನ ಮಾತಾಡ್ಸಲ್ಲ, ನೀನು ಮಾತಾಡ್ಸೋದಿಲ್ಲ ಕಣೆ. ನಾನು ನಿನ್ನ ಮಕ್ಕರೇ ಮುಖ್ಯ ಅಂತ ಹೇಳಿ ಬಂದಿದ್ದೀನಿ ಇವಾಗ. ನೀನು ಹಾಕೋವರೆಗೂ ನಾನು ಹೋಗಲ್ಲ, ನಿನ್ನ ಮನೆಯಾಗೆ ಇರ್ತೀನಿ. ನಾನು ಹೇಳ್ದೆ ನಿನಗೆ. ಇವತ್ತು ಗೊತ್ತಾತ. ಮತ್ತೆ ನೆಂಟ್ರತಾಗೆ ಕೈ ಸಾಚಿಸ್ಕೊಂಡ್ರೆ ಹೆಂಗೆ ಅಂತಾರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಂಬೋದು ಇವಾಗ ಗೊತ್ತಾತ ನಿನಗೆ. ಅರ್ಥ ಇಸ್ಕೊಂಡಿದ್ಕಿ ನಿಂಗೇನು ಬಂದಿತ್ತು ನಿನಗೆ? ಗೌರ್ಮೆಂಟ್ ಕೆಲಸ ಇತ್ತು, ಬೇರೆ ಮ್ಯಾನನ ಆಗಿ ಹೆಂಗಿರ್ಬೋದಾಗಿತ್ತು ಇವತ್ತು. ನಮ್ಮ ವಕೀಲನ್ನೇ ಆಗ್ಬೋದಾಗಿತ್ತು, ನಮ್ಮ ಅಕ್ಕನ ಮಗಳನ್ನ. ಸುಮ್ಮನೆ ಹೋಗಿ ಇವಳನ್ನ ಕಟ್ಕೊಂಡೆ ನೀನು. ಬಂದ ನಿನ್ನ ತಮ್ಮ. ಈಗ ಗೊತ್ತಾಯ್ತು ಅವ್ರೆಲ್ಲಾರ ಬುದ್ಧಿ. ನಾನು ಅಕ್ಕ ಅವ್ರೆಲ್ಲಾರ ಬುದ್ಧಿ ನನಗೆ ಈಗ ಗೊತ್ತಾದ ಕಣೆ. ನನಗೆಲ್ಲ ಕೊಟ್ಟಿದ್ಕೆ ಈಗ ಹೆಂಗೆ ನನಗೆ ಈ ಹೇಳಿಸ್ತಾರೆ. ನನ್ನ ಮಗ ಭಾರಿ ಇದ್ದಾನೆ, ಹೊಸನ ಬುದ್ಧಿ ಗೊತ್ತಾಗ್ಬಿಟ್ಟೈತಿ. ನನ್ನ ಮಗನೇ ಮೋಸ ಮಾಡಿ ಇವತ್ತು ನಿನಗೆ ನನ್ನ ಮಗನೇ ಅಂತ ಇದ್ದಾನೆ ನೋಡಿ ಅಕ್ಕ ಅಂತ ಹೇಳಿ ಬೋಲ್ ಬೇಜಾರಾಗ್ಯಾವ ನನ್ನ ತಮ್ಮ. ಇವತ್ತು ಗೊತ್ತಾಯ್ತೇನೋ ನಿನಗೆ? ಅವ್ರೆಲ್ಲಾರ ಬುದ್ಧಿ ಗೊತ್ತಾಯ್ತಾನೆ ಇವಾಗ? ಗೊತ್ತಾಯ್ತಕ್ಕ, ಗೊತ್ತಾಯ್ತು. ಇನ್ಮೇಲೆ ಯಾವುದೇ ಕಾರಣಕ್ಕೂ ನೀನು ಬಿಟ್ಕೊಡೋದಿಲ್ಲ. ನೀನು ಇರೋದಂಗೆ ಕೇಳ್ತೀನಿ ಇನ್ಮೇಲಿಂದನ. ಏನೇಂದ್ರೂ ಅವ್ರು ಭಾರಿ ಇದ್ದಾರೆ. ಅಯ್ಯೋ, ಅವ್ರ ಹತ್ರ ಅನ್ನಿಸ್ಕೊಂಡು ಎಷ್ಟು ಮಾತು ಕೇಳ್ಕೊಂಡು ಬಂದೆ ಗೊತ್ತಾ? ನನ್ನ ಮಾತು ಏನೂ ನಡೆಯೋದಿಲ್ಲ. ನಾನು ಗಂಡಸಾಗಿ ಇರೋದಕ್ಕೆ, ಮನೆಗೆ ಯಜಮಾನ ಆಗಿರೋದಕ್ಕೆ ಏನೂ ನಡೆಯೋದಿಲ್ಲ. ಎಲ್ಲ ಇವ್ರು ಹೇಳ್ದಂಗೆ ಕೇಳಬೇಕು. ಅದಕ್ಕೆ ನಾನು ಮಾತಾಡ್ಸೋದಿಲ್ಲ. ನಮ್ಮ ಅಕ್ಕನ ಹತ್ರ ನಾನು ಸೈನ್ ಹಾಕಿಸ್ಕೊಂಡು ನಮ್ಮ ಸುಗುಣಕ್ಕನ ಹತ್ರ ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿ ಖಂಡಿತವಾಗಿ ಹೇಳಿ ಬಂದಿದ್ದೀನಿ ಅವಳಿಗೆ. ಏನೇ ಅಂದ್ರೂ ಅವ್ರ ಬುದ್ಧಿ ಸರಿ ಇಲ್ಲ. ಅದಕ್ಕೆ ವಿಜಯ ಆಸ್ತಿ ಎಲ್ಲನ ಅವ್ರ ತವ್ರ ಮನೆಯವ್ರಿಗೆ ಕೊಡ್ರಿ ಅಂತ ಹೇಳಿದ್ದೀನಿ. ಅವ್ರಿಗೆ ಕೊಡ್ಲಿ ಹೇಳು, ಏನು ಬೇಡ. ಇರುತ್ತನ್ಗೆ ಏನು ಕೊಡೋದು ಬೇಡ. ಅರ್ಥವ್ರ ಮನೆ ಪಾಪ ದುರ್ಗಾನು ಪ್ರಭಣ್ಣ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ. ಸಾಲ ಮಾಡ್ಕೊಂಡು ಪಾಪ ಅವ್ರಂತೂ ಮನೆಯೆಲ್ಲ ಬೀಳಂಗೈತಿ ಅಂತ ಹೇಳಿ ಬೋಲ್ ಕಷ್ಟ ಬಿಡ್ತಾ ಇದ್ದಾರೆ. ಕೊಡ್ಲಿ ಹೇಳು ಅವ್ರಿಗೆ ಕೊಟ್ಟು ಒಂದಿಟ್ಟು ಅವ್ರಿಗೆ ಆಸ್ಕರ ಆಗಲಿ ಹೇಳು. ಏಟಿದ್ರು ನನಗೆ ಬೇಕು ಅಂತಾರೆ. ಏಟ ಚಿಕ್ಕಪ್ಪ ಆಸ್ತಿ ಕೊಟ್ಟವನೆ ಅಂತ ಹೇಳಿ ಚಿಕ್ಕಪ್ಪ ಅಂತ ನಿಕ್ಕೆಂತಾಳ ಅವಳು ನನ್ನ ಮಗನ್ನ. ಮೋಸ್ಗಾರನ್ನ ಮೋಸ ಜಾಸ್ತಿ. ಅವ್ನು ಒಳ್ಳೆನಲ್ಲ, ಅವನು ಮೋಸ್ಗಾರ ನನ್ನ ಮಗ. ವರ್ಷ ಬೋಲ್ ಒಳ್ಳೆನಲ್ಲ ಅವನು. ನನ್ನ ಮಗ ಎಂತಾನಂತ ನನಗೆ ಗೊತ್ತೈತಿ. ಯಾವಾಗ ಗೊತ್ತಾತ ಅವರೆಲ್ಲ ಮಾತು ಕೇಳಕ್ಕೆ ನಿನ್ಗೆ ಹೆಂಗಾಯ್ತು ಅಂತ ಹೇಳಿ. ಇವತ್ತು ಅವ್ರ ಮಾತು ಕೇಳಬೇಡ ಈ ಪಟ್ಟು. ನಾವು ಚೆನ್ನಾಗಿರ್ಬೇಕು. ನಾವು ಚೆನ್ನಾಗಿದ್ರೆ ಯಾರೇನು ಮಾಡೋಕ್ಕಾಗಲ್ಲ. ಮತ್ತೆ ನೀವು ಚೆನ್ನಾಗಿರ್ಬೇಕು ಪಾಪ. ನಿಮ್ಮ ಅಕ್ಕನ ಯಾವಾಗ ನೀನು ಬಿಟ್ಕೊಟ್ಟ ಅದಕ್ಕೆ ಮತ್ತೆ ಅವ್ರು ಅಷ್ಟೊಂದು ಮಾತಾಡಿದ್ದು. ನೀನು ನಿಮ್ಮ ಅಕ್ಕ ಇರು, ನಿಮ್ಮ ಅಮ್ಮ ಇರಲ್ಲ, ನೀವು ಚೆನ್ನಾಗಿದ್ರೆ ಅಕ್ಕ ತಂಗಿಯರನ್ನ ಅಣ್ಣ ತಮ್ಮಗಳು ಬಿಟ್ಕೊಡ್ಬಾರ್ದು. ಅದಕ್ಕೆ ಮತ್ತೆ ನೀನು ಅವತ್ತು ಬಿಗಿಯಾಗಿದ್ದಿದ್ರೆ ಅಯ್ಯೋ ಅವ್ರ ತಮ್ಮ ಇದಾನಪ್ಪ ಬಂದು ಬೈತಾನಪ್ಪ ಅಂಬೋದು ಒಂದಿಟ್ಟು ಬೈ ಇರೋದು. ನೀನು ಯಾವಾಗ ಲೂಚ್ ಕೊಟ್ರೆ ಅದಕ್ಕೆ ಅಂತ ನನ್ನ ಮಕ್ಕಳಿಗೆಲ್ಲನ ಸಾದ್ರ ಆಗಿದ್ದಾತಿ ಇವತ್ತು. ಅವಳು ನೋಡವಳು ಚೈತ್ರ ಇವಳು ಸಿಕ್ಕಿರೋ ಆಸೆ. ಅಮ್ಮನ ಮನೆದು ಸಿಕ್ಕೈತಿ. ಈ ಮಗಳಿಗೆ ಇತ್ಲಾಗೆ ಇವಂದು ಸಿಗ್ಲಿ ಮೈದ್ನೊಂದು ಅಮ್ಮಂಗೆ. ಎಲ್ಲ ಕಡೆಯಿಂದ ಆಸ್ತಿ ಕೂಡೈತೆ. ಅಪ್ಪನ ಆಸ್ತಿ ಕೂಡೈತೆ, ಅಮ್ಮನ ಆಸ್ತಿ ಕೂಡೈತೆ, ಈ ಕಡೆ ಮೈದೊಂದು ಆಸ್ತಿ ಕೂಡೈತೆ. ಎಲ್ಲ ಆಸ್ತಿ ಸಿಕ್ಕೈತೆ ಅವ್ರಿಗೆ. ಎಲ್ಲ ಆಸ್ತಿ ಸಿಕ್ಕೈತೆ ಕಣಮ್ಮ, ಎಲ್ಲ ಆಸ್ತಿ ಸಿಕ್ಕೈತೆ. ಇವಾಗ ಗೊತ್ತಾಗೈತಿ ನನ್ನ ಮಗಂಗೆ. ನಾನು ಈ ಸಿಮ್ ಬಡ್ಕೊಂತಿದ್ದೆ, ನಾವು ಚೆನ್ನಾಗಿರ್ಬೇಕು ಕಣೋ, ನಾವು ಚೆನ್ನಾಗಿರ್ಬೇಕು ಅಂತ ಹೇಳಿ. ಇವಾಗ ನೋಡು, ಅವಳೊಂದು ಈ ಕೇಳಿದ ಮತ್ತೆ ಕೇಳಲ್ಲ. ಬರಲ್ಲ ಅಂದ್ಲಂತೆ ನನ್ನ ತಕ್ಕ ಬಂದು ಕೇಳಲ್ಲ ಅಂದ್ಲಂತೆ. ನೋಡಪ್ಪ ಇದು ಹೆಂಗೈತೆ ನೋಡಿ ಶಿಲ್ಪಕ್ಕ. ನಾನು ಕೇಳಲ್ಲ ಅಂದ್ಲಂತೆ. ನಾನು ಅವಳು ಕೇಳ್ದಲೆ ನಾನು ಸೈನ್ ಹಾಕಿದ್ದು ನಾನು ಸದ್ರ ಆಗಲ್ವೇ?
ಅದೇ ಅವಳಿಗೆ ಬೇಕಾಗಿದ್ರೆ ಇವಾಗ ನನಗೆ ಅವಳು ಏನಾದರೂ ಬೇಕಾಗಿದ್ರೆ ಬಂದು ಮಾಡ್ಕೊಡಾರ. ಯಾವುದೇ ಕಾರಣಕ್ಕೂ ಇಲ್ಲ. ನನ್ನ ಎಷ್ಟೇ ಏನು ಸರ್ ಗೊತ್ತೇ, ಅದೇ ವರ್ಷಗೇನೆ ಬೇಕಾಗಿ ನಾನೇನಾದ್ರೂ ವರ್ಷನ್ ಸೈನ್ ಏನ್ಕಾನ ಬೇಕಾಗಿದ್ದು ಈ ಮನೆಗೆ ನಾನೇನೋ ಹೆಸರು, ಈ ಮನೆಗೆ ಹೆಸರಿಗೆ ಏನಾದರೂ ಮಾಡಿಸ್ಕೊಂಬಂಗೆ ಇನ್ನೇನು ಲಸ್ಮಕ್ಕೊಂದು ಚೈತ್ರಂದು ಯಾರ್ದಾನ ಈ ಮನೆಗೆ ಸೈನ್ ಬೇಕಾಗಿದ್ರೆ ಆಟ ಸರ್ ನಾನು ಅವಾಗೆಲ್ಲ ಮಾಡಿಸ್ಕೊಂಬತ್ಕಂತೂ ಅಚ್ಚುಕಟ್ಟಾಗಿ ಮುಂದೋಯ್ತು. ಬೇಕಾಗಿದ್ರೆ ನನಗೆ ಎಷ್ಟ ಏನು ಸರ್ ಅವರೆಲ್ಲ ಸೇರ್ಕೊಂಡು ಬೋಲೋ ಏನ್ಸಿ ಅವ್ರೆ. ನನ್ನ ತಮ್ಮ ಸಾದ್ರ ಕೊಡೋದು ಕಲ್ವಿ ಅವರೆಲ್ಲ ಹಂಗೆ ಮಾಡಿದ್ದು. ಗಳಕ್ಕ ಸುಮ್ಮನೆ ಒಂದು ವಾರ ಇದ್ದು ಬಿಡ್ತೀನಿ. ಅದು ಏನು ಮಾಡ್ಕೊಂತಾರ ಮಾಡ್ಕೊಂಬ್ಲಿ, ನಿನ್ನ ಮನೆಯಾಗೆ ಇರ್ತೀನಿ. ಅಷ್ಟೇನೆ. ನಾನು ನೀನು ಸೆನಕ್ಕಿರೋಣ ಯೋಸ್ತೀನಿ ಅಂತ ನಾವು ಹಿಂಗೇನೆ ಗುದ್ದಾಡ್ಕೊಂಡಿರೋಣ. ಅವ್ರು ಇಚ್ಕಾಗಿ ಅವ್ರು ಸೆನಕ್ಕಿರ್ತಾರೆ. ಅವರೆಲ್ಲನ ಅವ್ರು ಸೆನಕ್ಕಿರ್ತಾರೆ. ಅವ್ರ ಋತು, ಅವ್ರ ಚಿಕ್ಕಪ್ಪ, ಅವ್ರ ಅಮ್ಮಯ್ಯರು, ಅವ್ರ ಅಜ್ಜಿರು, ಅವ್ರ ಮಾಮರು ಎಲ್ಲ ಸೆನಕ್ಕಿರ್ತಾರೆ. ನಾವು ಬರೀ ಹಿಂಗೆ ಹೋಗೋದೇನೆ. ಮತ್ತೆ ಅವಳು ಮಾತು ಕೇಳಿದ್ರೆ ಹಿಂಗೆ ಮತ್ತೆ ಆಗೋದು. ನೀನು ಅವಳನ್ನ ಹೆಂಡ್ತಿನ ಹೆಂಗೆ ಇಕ್ಕೋಬೇಕಾಗಿತ್ತು ಕಣೋ. ಹೆಂಡ್ತಿನ ಹೆಂಗೆ ಇಕ್ಕೋಬೇಕಾಗಿತ್ತು. ಅವಳು ಮಾತು ಕೇಳಿ ಎಲ್ಲದಕ್ಕೂ ನನ್ನ ಹೆಂಡ್ತಿ ಅಂತ ಹೇಳಿ ಮೆರೆಸ್ತಿದ್ರಲ್ಲ, ಋತು ಅಂತ ಹೇಳಿ ಹಾಗೇನೆ ದೇವ್ರು ಮೆರೆಸ್ದಂಗಾತು, ದೇವ್ರು ಕುಣಿಸ್ದಂಗಾತು ಅವಳನ್ನಂತೂ. ಋತು ಅಂತ. ಅವಳೇನೇನು ಸಿಮ್ಮಿಗಿಲ್ದಳಮ್ಮಂಗೆ ಮೆರ್ಸಿದ್ದಾಯ್ತು. ಎಷ್ಟಾನ ಹಂಗೆ ಮೆರ್ಸಕ್ಕೆ ಹೋಗ್ಬಾರ್ದು ಯಾರನ್ನ. ಏನು ಹಂಗೆ ಅಯ್ಯೋ ಊರೆಲ್ಲ ಋತು ನಮ್ಮ ಹಂಗೆ ಅವಳೇನು ಸಿಮ್ಮಿಗಿಲ್ದಳಮ್ಮಂಗೆ ಎಲ್ಲ ಋತು ಅಂತಿದ್ರು. ಇವಾಗ ನೋಡಿ ನೀನು ಹೇಳ್ತೀನಿ, ನಿನ್ನ ಮಾತೇ ಕೇಳಲ್ಲ. ನಿನ್ಗೇನು ಬೆಲೆ ಸಿಕ್ತು? ಅದಕ್ಕೆ ಮತ್ತೆ ನಿಮ್ಮ ಅಕ್ಕ ತಂಗಿಯರನ್ನ ಚೆನ್ನಾಗಿ ನೋಡ್ಕೊಂಡು ಸುಮ್ಮನೆ ಆ ಅಕ್ಕ ತಂಗಿಯರ ಜೊತೆಗೆ ಚೆನ್ನಾಗಿರತ್ತೆ ಕಲಿ. ನಿಮ್ಮ ಅಕ್ಕಗೆ ನೀನು ಚೆನ್ನಾಗಿದ್ದಿದ್ರೆ ಇಲ್ಲಿ ನಿಮ್ಮ ಮಾಮರು ನೋಡ್ಕೊಂಬರು. ಇತ್ತ ನೆಂಟ್ರ ಮನೆಯಾಗೂ ಇವಳಿಗೊಂದು ಬೈರ್ ಇವಳೇನು ಯಾರು ಏನೋ ಅಂತಿರ್ಲಿಲ್ಲ. ನಿಮ್ಮ ಮಾಮರು ಇವಾಗ ಹಿಂಗೆ ಬೇರೆ ಕಳಿಸ್ತಿರ್ಲಿಲ್ಲ. ನೀನು ಚೆನ್ನಾಗಿದ್ದಿದ್ರಿ ತಮ್ಮ ಇದಾನಪ್ಪ ಕೇಳ್ತಾನಪ್ಪ ಅಂಬಾರು. ಇವಾಗ ಗೊತ್ತಾಗೈತೆ ತಕ್ಕ ಇವನಿಗೆ. ನಾವು ಹೇಳಿದ್ರಿ ಗೊತ್ತಾಗ್ತಾ ಇರಲಿಲ್ಲ. ಈಗ ಗೊತ್ತಾಗೈತಿ. ನಾವೇನು ಕಣ ಆಗ್ಲಿ ಹೇಳು ಹೇಳ್ತಿದ್ನಪ್ಪ ಕೇಳ್ತಿರ್ಲಿಲ್ಲ. ಈಗ ಗೊತ್ತಾಗೈತಿ. ನನಗೆ ಹಂಗೆ ಅಂದ್ಕೊಂಡೆ ಒಂದಲ್ಲ ನೀನು ಬಂದೇ ಬರ್ಬೇಕು ನಂತಕ್ಕೆ ಅಂತ. ಇಲ್ಲ ಹೇಳು ಪ್ರವಿ, ನಾನು ಆಗ್ತೀನಿ. ಒಟ್ಟಿನಲ್ಲಿ ನೀನಂತ ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿ ನೋಡ್ಕೋಬೇಕು. ಇಲ್ಲ ನನಗೆ ಯಾರು ಇಲ್ಲ, ನೀನು ಬಿಟ್ಟರೆ ಯಾರು ಇಲ್ಲ. ನೀನೇನೋ ಚೆನ್ನಾಗಿ ನೋಡ್ಕೊಂಡ್ರೆ, ನೀನೇನೋ ಚೆನ್ನಾಗಿದ್ರೆ ನನ್ನ ಹತ್ರ ಯಾರೇನೋ ಮಾಡೋಕ್ಕಾಗಲ್ಲ. ಎಲ್ಲಾರನ್ನೂ ಹಸಿ ಓಡಿಸ್ತಾ ಇರ್ಬೋದು. ಅದಕ್ಕೇನೆ ನೀನು ಏನು ಮಾಡ್ತೀಯ ಗೊತ್ತಿಲ್ಲ. ನೀನು ಅವಳಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಣ್ಣ ಅವಳು. ನೀನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಸರಿ ಆಯ್ತಕ್ಕ, ಹಂಗೆ ಮಾಡ್ತೀನಿ. ನಾನು ಹೇಳ್ದಂಗೆ ಕೇಳಬೇಕು, ನೀವೆಲ್ಲ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಈ ಮನೆ ಹೆಣ್ಮಕ್ಳ ಮೇಲೆ ಹೆಣ್ಮಕ್ಳು ಹೇಳ್ದಂಗೂ ಕೇಳಬೇಕು ಅಂತ ಹೇಳ್ತೀನಿ. ಅಷ್ಟೇ. ನಿನ್ನ ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು ನೀನು. ಸರಿ ಆಯ್ತು ಹೇಳು. ಆವಾಗಲೇ ಬಂದಿದ್ದ, ಆವಾಗಲೇ ಅಳ್ತಿದ್ದಾನಂತಾಗೆ, ಅದಕ್ಕೆ ತಿರ್ಗಿ ಹೋಗ್ತೀನಿ ಅಂತಂದ. ಅದಕ್ಕೆ ಇರಪ್ಪ ಒಂದೆರಡು ದಿನ ಇದ್ದೋಗು ಅಂತ ಹೇಳಿದ್ದೀನಿ. ಸೈನ್ ಹಾಕ್ತೀನಿ ನಾನೆಲ್ಲ ನಾಕ. ನನ್ನ ತಮ್ಮ ಚೆನ್ನಾಗಿರ್ಲಿ ಅಂತೀನಕ್ಕ. ನಾನು ಯಾರು ಚೆನ್ನಾಗಿಲ್ಲ ಅಂದ್ರೆ ನನ್ನ ತಮ್ಮ ಚೆನ್ನಾಗಿರ್ಲಿ ಅಂತೀನಿ. ನೋಡಪ್ಪ ನಿಮ್ಮ ಅಕ್ಕ ಹೆಂಗನ ಚೆನ್ನಾಗಿರ್ಲಿ ಅಂತಾಳೆ. ಆದರೆ ನೀನು ನಿಮ್ಮ ಅಕ್ಕನ ಬಿಟ್ಕೊಡ್ತೀಯ ಎಲ್ಲರ ಎದುರಿಗೂ. ನೀನು ಅವತ್ತು ಚೆನ್ನಾಗಿದ್ದಿದ್ರೆ ಯಾರು ಏನೂ ಅಂತಿರ್ಲಿಲ್ಲ, ಯಾರು ಏನೂ ಮಾತಾಡ್ತಿರ್ಲಿಲ್ಲ. ಇನ್ಮೇಲೆ ಚೆನ್ನಾಗಿ ಕಿತ್ಕೊಂಡು ಹೋಗು. ಚೆನ್ನಾಗಿರ್ತೀನಿ. ಆಮೇಲೆ ನಮ್ಮ ಅಕ್ಕ ಹೇಳಿರೋ ಮಾತೇ ನಡೆಯೋದು. ನಮ್ಮ ಋತು ಏನಿದ್ರು ನಾವು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ಅಷ್ಟೇ. ಅಕ್ಕ ಊರಿಗೆ ಬೇಕಾದರೆ ಹೋಗೋಣ, ಊರಿಗೆ ಹೋಗೋಣ. ಇಲ್ಲಿ ಹೇಳ್ತೀನಿ. ಕರ್ಕೊಂಡು ಹೋಗ್ತೀನಿ ಊರಿಗೆ, ಸ್ವಲ್ಪ ದಿನ ಇದ್ದು ಬರುವಂತೆ. ನಮ್ಮ ಸುಗುಣಕ್ಕ ನಾವು ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಋತು ಇನ್ಮೇಲೆ ನಮ್ಮ ಸುಗುಣಕ್ಕ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಮುಂದೆ ಇನ್ನೂ ನೋಡ್ರಿ, ಇನ್ನೂ ಸರಿಯಾಗೈತೆ. ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ, ಇದೇನಪ್ಪ ಇದು ಪ್ರವಿ ಹಿಂಗೆ ಮಾಡ್ದ ಅಂತ ಹೇಳಿ. ನೋಡ್ತಾ ಇರ್ರಿ ಬೇಕಿದ್ರೆ. ನೋಡಿ ಸುಗುಣಕ್ಕ ಇನ್ಮೇಲಿಂದನ ನಮ್ಮ ಮನೇಲಿ ಇರ್ತಾಳೆ. ನಮ್ಮ ಮನೇಲಿ ಒಂದು ಸ್ವಲ್ಪ ದಿನ ಇಟ್ಕೊಂಡು ಎಲ್ಲ ಸೈನ್ ಹಾಕ್ಸ್ಕೊಂಡು ಎಲ್ಲ ಕೆಲಸ ಆಗಲಿ, ಅವ ಮಾತಾಡ್ತೀನಿ. ಇವಾಗ ಋತು ಹೇಳ್ದಂಗೆ ಕೇಳ್ಕೊಂಡಿದ್ಕೆ ಅವ್ರ ಮನೆಯಿಂದ ನನಗೆ ಸರಿಯಾಗಿ ಆಯಿತು ಮರ್ಯಾದೆ. ಅವರು ಎಷ್ಟು ನಮ್ಮನ್ನು ಕೀಳಾಗಿ ನೋಡ್ತಾ ಇದ್ದಾರೆ, ನಮ್ಮ ಅಕ್ಕರ್ನೆಲ್ಲನ. ಅವ್ರು ಹೇಳ್ದಂಗೆ ಕೇಳಬೇಕು ಇವತ್ತು. ನೋಡ್ರಿ ಹೆಂಗೈತೆ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.